ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆಪಾಠ ಯೂಟ್ಯೂಬ್ ಚಾನಲ್. ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಸೆಕೆಂಡ್ PUC ಸೀರೀಸ್ನಲ್ಲಿ ನಾನು ಫಂಕ್ಷನ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅದಕ್ಕೆ ರಿಲೇಟ್ ಆಗಿರೋಂತಹ ಫ್ಯೂ ಎಕ್ಸಾಂಪಲ್ಸ್ ದಟ್ ಈಸ್ ರಿಲೇಟೆಡ್ ಟು ದ ಪರ್ಟಿಕ್ಯುಲರ್ ಟಾಪಿಕ್ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಟೆಕ್ಸ್ಟ್ ಬುಕ್ಕಲ್ಲೇ ಇರುವಂತಹ ಎಕ್ಸಾಂಪಲ್ ನಂಬರ್ 7. ಸೊ ಡೈರೆಕ್ಟ್ ಆಗಿ ಟಾಪಿಕ್ಗೆ ಹೋಗೋಣ. ಓಕೆ, ಎಕ್ಸಾಂಪಲ್ 7 ಏನು ಹೇಳುತ್ತೆ ನೋಡೋಣ. Example 7. Let A be the set of all 50 students of class 10th in a school. Let F from A to N. Let F from A to N. N is natural number here. Be the function defined by f of x equals roll number of the student x. Roll number of student x. Show that f is 1 but not on 2 ಅಂತ ಹೇಳಿದ್ದಾರೆ. ಸೊ ಇಲ್ಲಿ 1 ಈಸಿಯಾಗಿ ನಮಗೆ ಗೊತ್ತಾಗೋಗುತ್ತೆ. ಒಂದಕ್ಕೆ ಮಾತ್ರ ಕನೆಕ್ಟ್ ಆಗಿರ್ಬೇಕು. ಇಲ್ಲಿ ಎ ಸೆಟ್ ಏನ್ ಹೇಳುತ್ತೆ ಅಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ಅವರು ಈ ಸೆಟ್ ಅಲ್ಲಿ ಇರ್ತಾರೆ. ನ್ಯಾಚುರಲ್ ನಂಬರ್ಸ್ ಎನ್ ಅಂತ ಹೇಳಿ ಅವ್ರಿಗೆ ಕೊಡುವಂತಹ ರೋಲ್ ನಂಬರ್ಸ್. ಯೂಶಲಿ ರೋಲ್ ನಂಬರ್ಸ್ ನ ಹೇಗೆ ಅಸೈನ್ ಮಾಡ್ತೀವಿ ನಾವು? ಒಂದು ವ್ಯಕ್ತಿಗೆ ಒಂದೇ ರೋಲ್ ನಂಬರ್ ಇರುತ್ತೆ. ಓಕೆ, ಯಾರೋ ಅವಿನಾಶ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದ ಅಂತ ಹೇಳಿದ್ರೆ, ಒಬ್ಬ ಸ್ಟೂಡೆಂಟ್ ಇದ್ದ ಅಂತ ಹೇಳಿದ್ರೆ ಅವನಿಗೆ ಏನಲ್ಲಿ ಅಂತ ಹೇಳಿದ್ರೆ ಮೇ ಬಿ 1 5 6 7 ರೋಲ್ ನಂಬರ್ ಅಸೈನ್ ಆಗುತ್ತಾ? ಹಿಂದೆ 7 ಜನ ಎ ಅಲ್ಲೇ ಬಂದಿರೋರು ಯಾರೋ ಇರ್ಬೋದು. ಸೊ ಈ ರೀತಿ ಒಬ್ಬ ವ್ಯಕ್ತಿಗೆ ಒಂದೇ ರೋಲ್ ನಂಬರ್ ಅನ್ನು ಅಸೈನ್ ಮಾಡ್ತೀವಿ. 1 ಸ್ಟೂಡೆಂಟ್ ಈಕ್ವಲ್ಸ್ 1 ರೋಲ್ ನಂಬರ್. ಸೊ ಇಲ್ಲೇನಾಯ್ತು, ವಿತೌಟ್ ಎನಿ ನಮ್ಗೆ ಏನ್ ಹೇಳೋದು, ಪ್ರೂಫ್ ಅನ್ನ ಮಾಡ್ದೇನೆ ಜಸ್ಟ್ ವರ್ಡ್ಸ್ ಅಲ್ಲೇ ನೀವು ಹೇಳ್ಬಿಡ್ಬೋದು. ಅಂದ್ರೆ ಡೆಫಿನೇಷನ್ ಅಲ್ಲಿ ಕೊಟ್ಟಿರೋ ಪ್ರಕಾರ f of x1 equals f of x2 ಅಂತ ಏನಿತ್ತಲ್ಲ ಅದನ್ನ ತೋರಿಸ್ದೇನು ಹೋದ್ರೂ ನಡೆಯುತ್ತೆ. ಯಾವ್ದನ್ನ ಹೇಳೋದಕ್ಕೆ? ಈ ಫಂಕ್ಷನ್ 1 ಅಂತ ಹೇಳೋದಕ್ಕೆ. ಯಾಕಂತ ಹೇಳಿದ್ರೆ ಒಂದು ವ್ಯಕ್ತಿಗೆ ಒಂದು ಸ್ಟೂಡೆಂಟಿಗೆ ಒಂದೇ ರೋಲ್ ನಂಬರ್. ಹಾಗಾಗಿ ಆನ್ ಟು ಯಾಕೆ ಆಗಲ್ಲ ಅಂತ ಹೇಳ್ತೀನಿ. ಸೆಕೆಂಡ್ ಸೆಟ್ ಏನ್ ತಗೊಂಡಿದ್ದೀನಿ? ನ್ಯಾಚುರಲ್ ನಂಬರ್ಸ್ ತಗೊಂಡಿದ್ದೀನಿ. ರಿಸ್ಟ್ರಿಕ್ಟ್ ಮಾಡ್ಕೊಂಡಿಲ್ಲ, ಇಷ್ಟೇ ರೋಲ್ ನಂಬರ್ ಅಂದ್ರೆ ಇಷ್ಟೇ ನ್ಯಾಚುರಲ್ ನಂಬರ್ಸ್ ನಾನು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಏನಾಗುತ್ತೆ, ನಮ್ಮ ಹತ್ರ ಇರೋದು 50 ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ 1ರಿಂದ 50 ಅಷ್ಟೇ ರೋಲ್ ನಂಬರ್ ಅಸೈನ್ ಆಗುತ್ತೆ. ಸೊ ಉಳಿದಿದ್ದೆಲ್ಲ ಹಾಗೆ ಖಾಲಿ ಇರುತ್ತೆ, 1 ಆಗುತ್ತೆ. ಬಟ್ ನೀವು ಈ ಕಡೆ ನಾವು ಎಲಿಮೆಂಟ್ ತಗೋಬೇಕಾಗಿರೋದೇ ಈ ಸೆಟ್ ಇಂದ ಅಲ್ವಾ? ಆನ್ ಟು ಅಂತ ಹೇಳೋದಕ್ಕೆ y ಬಿಲಾಂಗ್ಸ್ ಟು n ತಗೋಬೇಕು. ಇಲ್ಲಿ ಸಪೋಸ್ ನಾನು y ಬಿಲಾಂಗ್ಸ್ ಟು ಅಂದ್ರೆ 51 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್ ಅಂತ ತಗೊಂಡ್ರೆ ಈ 51 ಯಾವುದೇ ಸ್ಟೂಡೆಂಟಿಗೆ ಅಸೈನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಹತ್ರ ಇರೋದೇ 50 ಸ್ಟೂಡೆಂಟ್ಸ್. ಸೊ ಹಾಗಾಗಿ ಈ 51 ಅಪ್ಲೈ ಮಾಡಿದಾಗ ನಮ್ಗೆ ಇಲ್ಲಿ ಏನು, ಯಾವುದೋ ಒಬ್ಬ ಈಸ್ ನಾಟ್ ಎ ರೋಲ್ ನಂಬರ್ ಆಫ್ ಎನಿ ಸ್ಟೂಡೆಂಟ್. ಯಾವುದೇ ಸ್ಟೂಡೆಂಟಿನ ರೋಲ್ ನಂಬರ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಇದೇನು ಆನ್ ಟು ಆಗ್ತಾ ಇಲ್ಲ. ತುಂಬಾ ಸಿಂಪಲ್ ಆಗಿದೆ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಕ್ಸಾಂಪಲ್ 8. ಶೋ ದಟ್ ದ ಫಂಕ್ಷನ್ f from natural numbers to natural numbers n to n defined by f of x equals 2x is 1 ಬಟ್ ನಾಟ್ ಆನ್ ಟು ಅಂತ ಕೇಳಿದ್ದಾರೆ. ಫಂಕ್ಷನ್ 1 ಆಗಿದೆ, ಆನ್ ಟು ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಏನ್ ಮಾಡ್ತೀರಾ, ನಾವು ಜನರಲ್ ಆಗಿ ಪ್ರೂವ್ ಮಾಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಸೆಟ್ ಇನ್ಫೈನೈಟ್ ಇದೆ, ನಮ್ಗೆ ಯಾವುದೇ ಎಲಿಮೆಂಟ್ಸ್ ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ಸೊ ಹಾಗಾಗಿ ನಾವು ಜನರಲ್ ಚೂಸ್ ಮಾಡಬೇಕು. ಲೆಟ್ x1, x2 ಬಿಲಾಂಗ್ಸ್ ಟು n ಅಂತ ತಗೊಳ್ತಾ ಇದ್ದೀನಿ. ಸೊ ಇದೇನಾಗುತ್ತೆ, ದಿಸ್ ಇಂಪ್ಲೈಸ್ f ಆಫ್ ನಾವು 1 ಅಂತೇಳಿ ಇದೆ ಅಲ್ವಾ ಪ್ರೂವ್ ಮಾಡಬೇಕಾಗಿರೋದು.
ಎಫ್ ಆಫ್ ಎಕ್ಸ್ ಒನ್ ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಟು. ಎಫ್ ಆಫ್ ಎಕ್ಸ್ ಒನ್ ಅಂದರೆ ಎಕ್ಸ್ ಅಂತ ಹೇಳಿದ್ರೆ 2x, ಎಕ್ಸ್ ಜಾಗದಲ್ಲಿ ಎಕ್ಸ್ ಒನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಅದೇ ರೀತಿ ಇಲ್ಲಿ ಎಕ್ಸ್ ಜಾಗದಲ್ಲಿ ಎಕ್ಸ್ ಟೂನ RHS ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇವಾಗ ಏನಾಯ್ತು, 2 ಮತ್ತು 2 ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಒನ್ ಈಕ್ವಲ್ಸ್ ಎಕ್ಸ್ ಟೂ ಅಂತ ಪ್ರೂವ್ ಆಯ್ತು. ಸೊ ಇದೇನು ತೋರಿಸುತ್ತೆ, ದಿಸ್ ಇಂಪ್ಲೈಸ್ 1 1. ಓಕೆ, ಅದೇ ರೀತಿ ಹೇಗೆ ಆನ್ ಟು ಆಗಲ್ಲ ಇದು ಅಂತ ಹೇಳಿದ್ರೆ, ನಾನೀಗ ಈ ಸೆಕೆಂಡ್ ಸೆಟ್ ಇಂದ ಚೂಸ್ ಮಾಡ್ಬೇಕಲ್ವಾ ಒಂದು ಎಲಿಮೆಂಟನ್ನ. ಸೊ ಐ ವಿಲ್ ಚೂಸ್ 1 ಬಿಲಾಂಗ್ಸ್ ಟು n ಅಂತ ಚೂಸ್ ಮಾಡ್ತೀನಿ. ಓಕೆ, ನಮ್ಮ ಫಂಕ್ಷನ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. ಓಕೆ, ಎಫ್ ಆಫ್ ಎಕ್ಸ್ ಏನಿದೆ 2x ಇದೆ. ಸೊ ಇಲ್ಲೇನಾಗೋಯ್ತು, ಎಕ್ಸ್ ಈಕ್ವಲ್ಸ್ 1 ಥರ ಆಗೋಯ್ತು ಅಂಥೇಳಿ ನಾವು ಡಿಫೈನ್ ಹೇಗೆ ಮಾಡ್ಕೊತಿದ್ವಿ, ವಾಂಟ್ ಟು ಹೇಳ್ಬೇಕಂದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ವೈ ಅಂತ ತೋರಿಸ್ಬೇಕು ಅಲ್ವಾ. ಸೊ ಇಲ್ಲೇನಾಯ್ತು, ಎಫ್ ಆಫ್ ಎಕ್ಸ್ 2x ಈಕ್ವಲ್ಸ್ 1 ಇದೆ. ಸೊ ಇಲ್ಲಿ ಎಕ್ಸ್ ಏನಾಗೋಯ್ತು, ಹಾಫ್ ಆಗೋಯ್ತು ಸಾಲ್ವ್ ಮಾಡಿಕೊಂಡ್ರೆ. ಸೊ ಹಾಫು ನ್ಯಾಚುರಲ್ ನಂಬರ್ಸ್ ಅಲ್ಲ. ಸೊ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ಸ್ ಟು ವೈ ಆಗೋಯ್ತು. ದಿಸ್ ಇಂಪ್ಲೈಸ್ ನಾಟ್ ಆನ್ ಟುನ ಹೋಲ್ಡ್ಸ್ ಮಾಡುತ್ತೆ. ಸೊ ಇದು ಈ ರೀತಿ ಪ್ರೂವ್ ಮಾಡಬೇಕಾಗುತ್ತೆ. ತುಂಬ ಸಿಂಪಲ್ ಇದೆ. ನಮ್ಮ ಡೆಫಿನೇಷನ್ ಏನಿದೆ 1 1 ಇಂದ ಆಗಿರ್ಬೋದು ಅಥವಾ ಆನ್ ಟುದಾಗಿರ್ಬೋದು, ಆ ಡೆಫಿನೇಷನ್ನ ಚೆನ್ನಾಗಿ ಗಟ್ಟು ಹೊಡಿರಿ ಅಂತಾನೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಈ ಪ್ರೂಫ್ಸ್ನೆಲ್ಲ ನೀವೇನು ಮಾಡಬೇಕು, ಯೂಸಿಂಗ್ ಡೆಫಿನೇಷನ್ಸನ್ನೇ ನಾವು ಮಾಡ್ತಾ ಹೋಗ್ತೀವಿ. ಓಕೆ, ಡೆಫಿನೇಷನ್ ಕರೆಕ್ಟಾಗಿ ಗೊತ್ತಿದ್ರೆ ಪ್ರೂಫ್ ಮಾಡಕ್ಕೆ ಬರುತ್ತೆ. ಡೆಫಿನೇಷನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ಬೇಕು, ಹೇಗೆ ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಸೊ ಇವೆರಡರಲ್ಲಿ ಎರಡೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇವತ್ತಿನ ಕ್ಲಾಸಲ್ಲಿ. ಓಕೆ, ಇಲ್ಲಿಗೆ ವೈಂಡ್ ಅಪ್ ಮಾಡ್ತೀನಿ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಒಂದನ್ನೇ 10 ಸತಿ ನೋಡದೆ ಪ್ರಾಕ್ಟೀಸ್ ಮಾಡಿ, ಆವಾಗ ಮೈಂಡಲ್ಲಿ ಉಳಿಯುತ್ತೆ. ಸೊ ಎರಡೇ ಮಾಡಿಬಿಟ್ಟು ನಾನು ಯಾಕೆ ಪರ್ಫೆಕ್ಟ್ ಆಗಿಲ್ಲ, ಹೇಳ್ಕೊಡೋರು ಮಿಸ್ಟೇಕಾ? ಅಲ್ಲ, ನಿಮ್ಮ ಮಿಸ್ಟೇಕ್. ಯಾಕೆ ಅಂತ ಹೇಳಿದ್ರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಓಕೆ, ಇದನ್ನೆಲ್ಲ ಗಟ್ಟೊಡಿಯೋಕ್ಕಾಗಲ್ಲ. ಓಕೆ, ಡೆಫಿನೇಷನ್ ಗಟ್ಟೊಡಿಬೋದು, ಪ್ರೋಸೆಸ್ ಗಟ್ಟೊಡಿಯೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ಟು ಪ್ರಾಕ್ಟಿಸ್. ಓಕೆ, ಸೊ ದಟ್ ಯು ಕ್ಯಾನ್ ಅಚೀವ್ ಗುಡ್ ಮಾರ್ಕ್ಸ್. ಓಕೆ, ಫೈನಲಿ ನಾವು ಓದೋದು ಯಾಕೆ, ಮಾರ್ಕ್ಸ್ಗೋಸ್ಕರನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದೇ ರೀತಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಅದೇ ರೀತಿ ನನ್ನ ಈ ಒಂದು ಎಫರ್ಟ್ಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.